ಹೆಲೋ ಗಾಯ್ಸ್, ಪ್ರಕೃತಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಕಾಣುವಂತಹ ಈ ಹೂವಿನ ಗಿಡ ನಾನು ನನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿದಂತಹ ಹೂವಿನ ಗಿಡ ಇದಾಗಿದೆ. ಇಷ್ಟೊಂದು ಸೊಗಸಾದ ಹೂ. ಈ ಹೂವನ್ನು ಬಲ್ಸಮ್ ಹೂ ಅಥವಾ ಗೂಬಿ ಹೂ ಅಂತಲೂ ಕರೆಯುತ್ತಾರೆ. ಬಹಳ ಸುಲಭವಾಗಿ ಈ ಹೂವಿನ ಗಿಡವನ್ನು ಬೆಳೆಸಬಹುದು. ಇವುಗಳ ಬೀಜವನ್ನು ಬಿತ್ತಿ ಹೂವಿನ ಗಿಡಗಳನ್ನು ನಾವು ನಮ್ಮ ಮನೆಯಲ್ಲಿ ಬೆಳೆಸಬಹುದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಹೂವಿನ ಗಿಡವನ್ನು ನೆಟ್ಟು ಮನೆಯ ಸೌಂದರ್ಯವನ್ನು ಹೆಚ್ಚಿಸಿ. ಯಾಕೆಂತ ಹೇಳಿದರೆ ಇದು ಬಹಳ ಸುಲಭವಾಗಿ ಬೆಳೆಯುವಂತಹ ಹೂವಿನ ಗಿಡ. ಇವುಗಳ ಆರೈಕೆ ಕೂಡ ಬಹಳ ಕಡಿಮೆ. ವಿವಿಧ ಬಣ್ಣಗಳ ಹೂವನ್ನು ಹೊಂದಿರುವಂತಹ ಇದು ಗಿಡ ಆಗಿದೆ. ನಮ್ಮ ಮನೆಯಲ್ಲಿ ಮಾತ್ರ ಈ ಬಣ್ಣಕ್ಕೆ ಸೇರಿದಂತಹ ಮಾತ್ರ ಒಂದು ಗಿಡ ಇದೆ. ಈ ಗಿಡವನ್ನು ಇದರ ತುದಿಯನ್ನು ಕತ್ತರಿಸಿದಾಗ ಅದು ಮತ್ತೆ ಉದರಾಗಿ ಬೆಳೆದು ಹೆಚ್ಚು ಹೆಚ್ಚು ಹೂಗಳು ಈ ಗಿಡಗಳಲ್ಲಿ ಬರುತ್ತವೆ. ಎಷ್ಟೊಂದು ಸೊಗಸಾಗಿದೆ. ನೋಡಿ, ಪ್ರತಿಯೊಂದು ಹೂವಿನ ಗಿಡದಲ್ಲಿ ಕೂಡ ಬೀಜಗಳಿರುವುದು ಗಮನಿಸುತ್ತೀರಾ? ಈ ಬೀಜವನ್ನು ಅಲ್ಲಿಯೇ ಹೊಡೆದ್ರೆ ಅದು ನೆಲಕ್ಕೆ ಬಿದ್ದು ಪುನಃ ಆ ಬೀಜಗಳು ಮೊಳಕೆ ಬರುತ್ತವೆ. ನೋಡಿ, ಇದು ಒಂದು ಜಾತಿಯ ಹೂವಿನ ಗಿಡ. ಇದನ್ನು ಕೋಲಿಯಸ್ ಪ್ಲಾಂಟ್ಸ್ ಅಂತಲೂ ಕರೆಯುತ್ತಾರೆ. ಎಷ್ಟೊಂದು ಸೊಗಸಾಗಿದೆ ಈ ಪ್ಲಾಂಟ್ಸ್ಗಳು. ವಿಭಿನ್ನ ಬಣ್ಣಗಳ ಈ ಗಿಡಗಳನ್ನು ನೀವು ಕಾಣುವಿರಾ? ಇವುಗಳ ಗೆಲ್ಲುಗಳನ್ನು ನೆಟ್ಟು ಹೆಚ್ಚು ಹೆಚ್ಚು ಹೂವಿನ ಗಿಡಗಳನ್ನು ಬೆಳೆಸಬಹುದು. ಇವುಗಳ ಎಲೆಗಳು ಬಹಳ ಆಕರ್ಷಣೀಯವಾಗಿವೆ. ಹಾಗೆಯೇ ಇವುಗಳ ಎಲೆಗಳು ಬಹಳ ಹಗುರವಾಗಿವೆ. ನೀವು ಕೂಡ ಈ ಒಂದು ಹೂವಿನ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಮನೆಯ ಸೌಂದರ್ಯವನ್ನು ಹೆಚ್ಚಿಸಿ. ನಮ್ಮ ಮನೆಯಲ್ಲಿ ಸಾಧಾರಣವಾಗಿ 8-9 ಬಣ್ಣದ ಎಲೆಗಳಿರುವ ಈ ಕೋಲಿಯಸ್ ಪ್ಲಾಂಟ್ಸ್ ಗಿಡ ಇದೆ. ಈ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿದರೆ ಎಷ್ಟು ಬಣ್ಣದ ಈ ಕೋಲಿಯಸ್ ಪ್ಲಾಂಟ್ಸ್ ಗಿಡಗಳು ಇದೆ ಅಂತೇಳಿ ನಿಮಗೆ ತಿಳಿಯಬಹುದು. ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನಗೆ ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.